ಆರ್ ಸಂಕನೂರು ಎಜುಕೇಷನ್ ಫೌಂಡೇಶನ್ ಹಾಗೂ ರೂರಲ್ ಡೆವಲಪ್ಮೆಂಟ್ ಟ್ರಸ್ಟ್ ಯಲಬುರ್ಗಾ, ರಾಜ್ ಪ್ರಕಾಶನ ಸಂಸ್ಥೆ ಯಲಬುರ್ಗಾ ವತಿಯಿಂದ MD ಅಲಿರಾಜ್ರವರ ಕಾರ್ಮೋಡ ಕೃತಿಯ ಬಿಡುಗಡೆ ಕಾರ್ಯಕ್ರಮದಲ್ಲಿ ವೇದಿಕೆಯ ಮೇಲೆ ಆಸೀನರಾಗಿ ಈ ಕೃತಿಯನ್ನು ಬಿಡುಗಡೆ ಮಾಡಿದಂತಹ ಕುಮಿ ಸರ್ ಅವರಿಗೆ ನಮ್ಮೆಲ್ಲರ ಪರವಾಗಿ ನಮಸ್ಕರಿಸುತ್ತಾ ಹಾಗೂ ವೇದಿಕೆಯ ಮೇಲೆ ಆಸೀನರಾಗಿರುವಂಥ ಎಲ್ಲ ಅತಿಥಿ ಮಹೋದಯರಿಗೂ ನಮಸ್ಕರಿಸುತ್ತಾ ಈಗ ಅಲಿರಾಜ್ ಅವರನ್ನು ಹೊಸದಾಗಿ ತಮ್ಮ ಚೊಚ್ಚಲ ಕೃತಿಯ ಮೂಲಕ ಸಾಹಿತ್ಯ ಲೋಕಕ್ಕೆ ಪಾದಾರ್ಪಣೆ ಮಾಡಿದ್ದಾರೆ. ಅವರನ್ನು ಕೂಡ ಈ ಸಾಹಿತ್ಯ ಲೋಕಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಫಲವತ್ತಾದ ಕಾವ್ಯ ಅನ್ನುವಂಥದ್ದು ಒಂದು ಮಾಗಿದಂತಹ ಹಣ್ಣಿದ್ದಂತೆ, ಅದು ದಿನ ತುಂಬಿ ಹುಟ್ಟಿದಂತಹ ಕೂಸಿದ್ದಂತೆ. ಕಾವ್ಯ ಸೃಷ್ಟಿಯಲ್ಲಿ ತೊಡಗಿರುವಂತಹ ಎಲ್ಲರೂ ಕೂಡ ಎಲ್ಲ ಕಾಲಕ್ಕೂ ಸಮೃದ್ಧವಾದಂತಹ ಫಸಲನ್ನೇ ನಿರೀಕ್ಷಿಸಲಿಕ್ಕೆ ಸಾಧ್ಯ ಇಲ್ಲ. ಕವಿತೆಗೆ ಮಾಧ್ಯಮವೇ ಭಾಷೆ. ಭಾಷೆ ಇಲ್ಲ ಅಂದರೆ ಕವಿತೆ ಇಲ್ಲ. ನಮ್ಮ ಕಾವ್ಯ ಮೀಮಾಂಸಕರು ಕಾವ್ಯವನ್ನು ನಿರ್ವಚನೆ ಮಾಡುವಂಥ ಸಂದರ್ಭದಲ್ಲಿ ಕಾವ್ಯದ ಸ್ವರೂಪವನ್ನು, ಕಾವ್ಯ ಅಂದರೆ ಏನು ಅಂತ ಹೇಳಿದಾಗ ಅವರು ಕೆಲವಾರು ಚಿಂತನೆಗಳನ್ನ ಹೇಳ್ತಾರೆ. ಭಾರತೀಯ ಕಾವ್ಯ ಮೀಮಾಂಸಕರನ್ನೇ ನಾವು ನೋಡೋದಾದ್ರೆ ಇಲ್ಲಿ ವಾಮನ ಅನ್ನುವಂಥ ಮೀಮಾಂಸಕ ಹೇಳ್ತಾರೆ, ಕಾವ್ಯ ಅಂದರೆ ಶಬ್ದ ಮತ್ತು ಅರ್ಥ ಸಹಿತವಾದದ್ದು ಅಂತ. ಹಾಗಿದ್ರೆ ಶಬ್ದ ಮತ್ತು ಅರ್ಥಗಳು ಚೆನ್ನಾಗಿ ಕೂಡಿಕೊಂಡ್ರೆ ಅದು ಕಾವ್ಯ ಆಗುತ್ತಾ ಅಂತ ಪ್ರಶ್ನೆ ಮಾಡಿದರೆ ಖಂಡಿತ ಇಲ್ಲ. ಅದಕ್ಕೆ ಬೇರೆ ಬೇರೆ ಲಕ್ಷಣಗಳು ಕೂಡ ಸೇರ್ತಾ ಹೋಗ್ತವೆ. ವಾಮನ ಇನ್ನೊಂದು ರೀತಿಯಲ್ಲಿ ಹೇಳ್ತಾನೆ, ರೀತಿರಾತ್ಮ ಕಾವ್ಯಸ್ಯ ಅಂತ. ಅಂದರೆ ರೀತಿಯೇ ಕಾವ್ಯದ ಆತ್ಮ ಅಂತ ಅವರು ಹೇಳ್ತಾರೆ. ಶಬ್ದ ಮತ್ತು ಅರ್ಥದ ಜೊತೆಗೆ ಶೈಲಿನೂ ಕೂಡ ಇರಬೇಕಾಗತ್ತೆ. ನಂತರ ವಿಶ್ವನಾಥ ಅನ್ನುವಂಥವರು ವಾಕ್ಯಂ ರಸಾತ್ಮಕಂ ಕಾವ್ಯ ಅಂತ ಹೇಳ್ತಾರೆ. ಅಂದರೆ ರಸವೇ ಕಾವ್ಯದ ಆತ್ಮ. ಕಾವ್ಯದಲ್ಲಿ ರಸ ಇರಬೇಕು, ಕಾವ್ಯ ರಸಾತ್ಮಕವಾಗಿರಬೇಕು, ಓದುಗರಲ್ಲಿ ಅದು ರಸವನ್ನು ಉದ್ದೀಪನಗೊಳಿಸುವಂತಿರಬೇಕು ಅಂತ ಹೇಳ್ತಾರೆ. ವಾಮನ ಮತ್ತೆ ಹೇಳ್ತಾರೆ, ಅಲಂಕಾರಗಳಿಂದ ಕೂಡಿರುವಂಥದ್ದು ಕಾವ್ಯ ಅಂತ. ಆನಂದವರ್ಧನ ಹೇಳ್ತಾರೆ, ಧ್ವನಿಯೇ ಕಾವ್ಯದ ಆತ್ಮ ಅಂತ. ಹೀಗೆ ಕಾವ್ಯದಲ್ಲಿ ಶಬ್ದ, ಅರ್ಥ, ರಸ, ಅಲಂಕಾರ, ಧ್ವನಿ, ರೀತಿ ಎಲ್ಲವೂ ಇರಬೇಕಾಗತ್ತೆ. ಇದಕ್ಕೆಲ್ಲ ಭಾಷೆ ಮತ್ತು ಭಾಷೆಯ ಬಳಕೆ ಅತಿ ಮುಖ್ಯವಾಗಿರುತ್ತೆ. ಈಗ ಕಾವ್ಯ ಅನ್ನುವಂಥದ್ದು ಜ್ಞಾನದ ಒಂದು ಶಾಖೆಯಾಗಿ ಮಾರ್ಪಟ್ಟಿದೆ. ಕಾವ್ಯಗಳು ಸಾಮಾಜಿಕ ಬದಲಾವಣೆಯ ಒಂದು ಅಸ್ತ್ರವಾಗಬೇಕಾಗಿದೆ. ಕವಿ ಜಗದ ತಲ್ಲಣಗಳಿಗೆ ತನ್ನೊಳಗಿರುವಂತಹ ಸಂವೇದನೆಗಳನ್ನು ತನ್ನ ಕಾವ್ಯದ ಮೂಲಕವೇ ಸ್ಪಂದಿಸ್ತಾ ಹೋಗ್ತಾನೆ. ಜಗತ್ತನ್ನು ಅವನು ನೋಡುವಂಥ ದೃಷ್ಟಿಕೋನ, ಸೂಕ್ಷ್ಮ ಗ್ರಹಿಕೆ, ಜೀವನದ ನಿಲುವುಗಳು, ಜೀವಪರ ಕಾಳಜಿ ಇವೆಲ್ಲವೂ ಅವನನ್ನು ಸದಾ ಎಚ್ಚರಿಸ್ತಾ ಇರ್ತವೆ. ಕಾವ್ಯ ಅನ್ನೋದೇ ಒಂದು ಮಾಯೆ ಇದ್ದಂಗೆ, ಅದೊಂದು ಮಿಂಚು, ಅದೊಂದು ಹೊಳಪು. ಅದು ಬಂದಾಗ ಮಾತ್ರ ಅದನ್ನು ಹಿಡಿಯುವಂಥ ಪ್ರಯತ್ನವನ್ನು ನಾವು ಮಾಡಬೇಕಾಗುತ್ತೆ. ಯಾವಾಗ ಬೇಕೋ ಅವಾಗ ಕಾವ್ಯ ಹುಟ್ಟಲ್ಲ. ಈ ಕಾವ್ಯ ಅನ್ನುವಂಥದ್ದು ನಾವು ಕಟ್ಟೋದಲ್ಲ, ಅದು ಹುಟ್ಟಬೇಕು. ಅಂಥ ಕಾವ್ಯ ಭಾಳ ರಸವತ್ತಾಗಿ ಬರುತ್ತೆ. ಅದು ಸಹೃದಯರಲ್ಲಿ ಕೂಡ ಆ ಆನಂದವನ್ನು ಉಂಟು ಮಾಡುತ್ತೆ ಅನ್ನೋದು ನನ್ನ ಭಾವನೆ. ಈ ಸಾಮಾಜಿಕ ಹೊಣೆಗಾರಿಕೆಯನ್ನು ಹೊತ್ತಿರುವಂಥ ಕವಿ ತನ್ನ ಅಂತಃಕರಣವನ್ನು ಯಾವಾಗಲೂ ಆರ್ದ್ರವಾಗಿಯೇ ಇಟ್ಕೊಳ್ಬೇಕಾಗುತ್ತೆ. ಇವತ್ತು ಬಿಡುಗಡೆಯಾಗಿರುವಂಥ ಈ ಕಾರ್ಮೋಡ ಕವನ ಸಂಕಲನದಲ್ಲಿ ಒಟ್ಟು 46 ಕವಿತೆಗಳಿದ್ದಾವೆ. ಸಹಜವಾಗಿ ಎಲ್ಲರೂ ಮೊದಲನೇ ಸಂಕಲನ ಅಂತ ಹೋದಾಗ ಕೆಲವೊಂದಿಷ್ಟು ಎಡರು ತೊಡರುಗಳು ಅದರೊಳಗಡೆ ಕಾಣಿಸ್ತವೆ.
ಅಲ್ಲಿ ಅವರು ಕೂಡ ಪರಿಸರ ಕವಿತೆಗಳನ್ನ ಬರೆದಿದ್ದಾರೆ, ಸಂಬಂಧಗಳ ಕವಿತೆಗಳನ್ನ ಬರೆದಿದ್ದಾರೆ, ಸಾಮಾಜಿಕ ಕಳಕಳಿಯನ್ನು ಒತ್ತಂತಹ ಕವಿತೆಗಳನ್ನ ಬರೆದಿದ್ದಾರೆ. ಈ ಎಲ್ಲ ಕವಿತೆಗಳನ್ನು ಕೂಡ ಅವರು ಈ ಸಂಕಲನದೊಳಗೆ ಬರೆದಿದ್ದಾರೆ. ಈಗ ಅವರ ಒಂದೊಂದೇ ಕೆಲವು ಕವಿತೆಗಳನ್ನು ನೋಡ್ತಾ ಹೋದರೆ, ಮೊದಲನೇದಾಗಿ ಅವರ ಸಂಕಲನದಲ್ಲಿ ಇರುವಂಥ ಕವಿತೆ ಬಚ್ಚಲದ ಬದುಕು. ಈ ಕವಿತೆ ಒಂದು ಡಾಂಬಿಕ ಬದುಕಿನ ಅನಾವರಣವನ್ನು ನಮ್ಮೆದುರಿಗೆ ತೆರೆದಿಡ್ತಾ ಹೋಗುತ್ತೆ. ಇಲ್ಲಿ ಕವಿ ಭವದಿಂದ ಅನುಭವಕ್ಕೆ ತಮ್ಮ ಕವಿತೆಯ ಮೂಲಕವೇ ಪ್ರಯಾಣವನ್ನು ಬೆಳೆಸ್ತಾರೆ. ಡಾಂಬಿಕತೆ, ಆಡಂಬರಗಳು ಕೇವಲ ತಾತ್ಕಾಲಿಕ. ಮನುಷ್ಯ ತನ್ನ ಅಂತರಾವಲೋಕನದಿಂದ ಮಾತ್ರ ನೆಮ್ಮದಿ ಮತ್ತು ಶಾಂತಿಯನ್ನು ಪಡೀಲಿಕ್ಕೆ ಸಾಧ್ಯ ಅನ್ನುವಂಥ ಆಶಯವನ್ನು ಕವಿ ಈ ಕವಿತೆಯಲ್ಲಿ ವ್ಯಕ್ತಪಡಿಸ್ತಾರೆ. ಅವರ ಎರಡನೇ ಕವಿತೆ ಸ್ಮಶಾನದ ಮೌನ. ಯಾವುದೇ ಒಂದು ಕೃತಿ ಒಳಗಡೆ ಕವಿ ಎಲ್ಲ ಕವಿತೆಗಳನ್ನು ಸಹೃದಯರ ಮನವನ್ನು ಮುಟ್ಟಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದರೊಳಗೆ ಒಂದು 8-10 ಕವಿತೆಗಳು ಎಲ್ಲರ ಮನಸ್ಸನ್ನು ತಲುಪಿದ್ವು ಅಂದರೂ ಕೂಡ ಆ ಕವಿ ಗೆದ್ದಂತೆಯೇ. ಹಾಗೆ ಈ ಸಂಕಲನದಲ್ಲಿರುವಂಥ ಒಂದು ಉತ್ತಮವಾದ ಕವಿತೆ ಸ್ಮಶಾನದ ಮೌನ. ಇದನ್ನು ಒಂದು ವಾಚನ ಮಾಡಿ ನಾನು ಅದ್ರ ಬಗ್ಗೆ ಹೇಳ್ತೀನಿ. ಸ್ಮಶಾನದ ಮೌನ. ಹೇಳಬಹುದೇ ಜನರು ನನ್ನ ಬಗ್ಗೆ ಹೀಗೆ? ಅದು ಅತೀ ಭಯಂಕರ ಜಾಗ ಇದ್ದಾವೆ. ಅಲ್ಲಿ ಭೂತ, ಪ್ರೇತ, ದೆವ್ವಗಳು ತಿಳಿದಿಲ್ಲವೇ ಅವರಿಗೆ? ಇಲ್ಲಿರುವುದು ಅವರ ತಂದೆ, ತಾಯಿ, ಬಂಧು ಬಳಗದವರೆಂದು. ಜೀವನ ಜಾತ್ರೆಯಲ್ಲಿ ದಿನನಿತ್ಯ ಹೋರಾಡಿ ಕಷ್ಟ ದುಃಖಗಳಿಗೆ ಎದೆಯೊಡ್ಡಿ ನಾನು ನಂದು ಎಂದು ಬಡಿದಾಡಿ ವಯಸ್ಸಿನ ನಾನಾ ಹಂತಗಳನ್ನು ಅನುಭವಿಸಿ ಕೊನೆಗೆ ನನ್ನ ಮಡಿಲಲ್ಲಿ ಶಾಶ್ವತವಾದ ಗಾಢ ನಿದ್ದೆಯಲ್ಲಿ ಮಲಗಿರುವರು. ಅಮಾವಾಸ್ಯೆಯ ದಿನ ನನ್ನ ಒಡಲಲ್ಲಿರುವ ಕತ್ತಲನ್ನು ಕಂಡು ನನ್ನನ್ನು ಶಪಿಸುವರು. ಕೆಲವೊಮ್ಮೆ ನನ್ನನ್ನು ಜಪಿಸುವರು. ಮೇಲು ಕೀಳು ಎಲ್ಲವೂ ಅವರಲ್ಲೇ ಇರುವುದು. ಬಿಡಿಗಾಸು ಇಲ್ಲದವರು, ಬೆಟ್ಟದಷ್ಟು ಸಂಪತ್ತು ಇರುವವರು, ಎಲ್ಲರೂ ಇರುವರು ನನ್ನಲ್ಲಿ. ಇಲ್ಲಿ ಎಲ್ಲರೂ ಸಮಾನರು. ನಿಪುಣರು, ಜಿಪುಣರು, ನಿಷ್ಠಾವಂತರು, ಕೊಲೆಗಡುಕರು ಮತ್ತು ಕಚ್ಚೆಹರ್ಕರು. ನೀವು ಮಾಡಿದ ಎಲ್ಲ ಜಾತಿಯವರು ಪಂಚಭೂತಗಳಲ್ಲಿ ಲೀನವಾದವರು. ಎಲ್ಲರೂ ಇರುವರು ನನ್ನಲ್ಲಿ. ಮಣ್ಣಿಂದ ಬಂದವರು ಮರಳಿ ಮಣ್ಣಲ್ಲೇ ಮಲಗಿರುವರು. ಎಲ್ಲರೂ ಇರುವರು ನನ್ನಲ್ಲಿ. ಮಣ್ಣಿಂದ ಬಂದವರು ಮರಳಿ ಮಣ್ಣಲ್ಲೇ ಮಲಗಿರುವರು. ಬಂದು ಬಳಗವೆಲ್ಲ ಬದಿ ನಿಂತು ಅತ್ತು ಕರೆದು ಬಹುದಿನಗಳ ಭಾವನೆಗಳಿಗೆ ಬೆಂಕಿ ಇಟ್ಟು ಬೂದಿ ಮಾಡಿ ಬೆನ್ನು ತೋರಿ ನೋಡದೆ ಹಿಂತಿರುಗಿ ಹೋದವರು. ನಾನೇನೂ ಬಿಡುವುದಿಲ್ಲ ಅಂಥವರನ್ನು. ಮುಂದೊಂದು ದಿನ ಕರೆತರುವೆ ಅವರನ್ನೂ ನನ್ನ ಮಡಿಲಿಗೆ. ನನ್ನದೊಂದು ಕೋರಿಕೆ, ನಿಮ್ಮೊಂದಿಗೆ ದಿನನಿತ್ಯ ನಿಮ್ಮ ನಿರಂತರ ಬದುಕಿನಲ್ಲಿ ಕೊಂಚ ಸಮಯ ನನ್ನನ್ನು ನೆನೆದು ಜೀವಿಸಿದರೆ ಸಾಕು. ನಿಮ್ಮಲ್ಲಿರುವ ಇಹಲೋಕದ ವ್ಯಾಮೋಹದ ಆಸೆಗಳ ತುಕ್ಕಿಗೆ ಬಹುಶಃ ಬೆಳ್ಳಿಯ ಬಣ್ಣ ಬರಬಹುದು. ಈ ಸ್ಮಶಾನದ ಮೌನ ಕವಿತೆಯನ್ನು ನೋಡಿದಾಗ ನನಗೆ ನೆನಪಾಗಿದ್ದು, ಕನಕದಾಸರ ರಾಮಧಾನ್ಯ ಚರಿತೆಯಲ್ಲಿ ವ್ರೀಹಿ ಮತ್ತು ನೆರೆದರೆಗಳು ಅಂದರೆ ರಾಗಿ ಮತ್ತು ಭತ್ತ ಪರಸ್ಪರ ಹೇಗೆ ವಾದವನ್ನು ಮಂಡಿಸ್ತವಲ್ಲಿ ಅಂದಿನ ಸಾಮಾಜಿಕ ಪರಿಸ್ಥಿತಿಯನ್ನು ಹೇಳುವಾಗ ಬಂದಂಥ ಒಂದು ರಾಮಧಾನ್ಯ ಚರಿತೆಯ ಕಾವ್ಯವದಸ್ತದು. ಇಲ್ಲಿ ಸ್ಮಶಾನ ಕೂಡ ಮಾತಾಡುತ್ತೆ. ರಾಗಿ ತನ್ನನ್ನು ಹೇಗೆ ಸಮರ್ಥನೆ ಮಾಡಿಕೊಳ್ಳುತ್ತೋ ಅದೇ ರೀತಿ ಇಲ್ಲಿ ಸ್ಮಶಾನ ತನ್ನನ್ನು ತಾನು ಸಮರ್ಥನೆ ಮಾಡಿಕೊಳ್ಳುವಂತೆ ಭಾಸವಾಗುತ್ತೆ. ಈ ಸ್ಮಶಾನ ತನ್ನನ್ನು ಅರ್ಥ ಮಾಡಿಸೋದಲ್ಲದೆ ಮೌಢ್ಯ ಮತ್ತು ಅಂಧಶ್ರದ್ಧೆಯನ್ನು ಹೀಗಳೆಯುತ್ತೆ. ಇಹ ಪರಗಳ ವಾಸ್ತವತೆಯನ್ನು, ಹುಟ್ಟು ಸಾವುಗಳ ನಡುವಿನ ಕ್ಷಣಿಕತೆಯನ್ನು ಹೇಳುತ್ತಾ ಕಲುಷಿತಗೊಂಡಿರುವಂತಹ ಸಾಮಾಜಿಕ ಸ್ತರಗಳಲ್ಲಿ ಬದುಕಲು ಹೆಣಗಾಡುತ್ತಿರುವಂತಹ ಮನುಷ್ಯ ಕೊನೆಗೆ ನೆಮ್ಮದಿಯನ್ನು ಕಂಡುಕೊಳ್ಳುವುದು ಮಾತ್ರ ಈ ಸ್ಮಶಾನದಲ್ಲಿ ಅನ್ನುವಂಥ ಒಂದು ಆಶಯವನ್ನು